ಇವತ್ತು ನಮ್ಮನೇಲಿ ಅಡಿಗೆ ಬಂದು ಟೊಮೆಟೊ ಸಾರು ಮತ್ತೆ ಸಿಹಿಗುಂಬಳಕಾಯಿ ಕಾಯಿಗೊಜ್ಜು ಮಾಡಿದ್ದೀನಿ. ಸಿಹಿಗುಂಬಳಕಾಯಿ ಕಾಯಿಗೊಜ್ಜು ಅಂತೂ ಬಿಸಿ ಬಿಸಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಮಾಡೋಂಥದ್ದು. ಒಂದು ಅರ್ಧ ಕೆಜಿ ಸಿಹಿಗುಂಬಳಕಾಯಿನ ಈ ತರ ಸಣ್ಣದಾಗಿ ಹೋಳುಗಳಾಗಿ ಕತ್ತರಿಸ್ಬಿಟ್ಟು ಬೇಯ್ಲಿಕ್ಕೆ ಇಟ್ಟಿದ್ದೀನಿ. ತುಂಬಾ ಬೇಗ ಬೆಂದೋಗ್ಬಿಡುತ್ತೆ. ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯ್ಲಿಕ್ಕೆ ಇಟ್ಕೊಳ್ಳಿ. ಯಾವಾಗ್ಲೂ ಸಿಹಿಗುಂಬಳಕಾಯಿನ ಹಂಗೆ ಮಾಡಬಾರ್ದು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಾಡಬೇಕು. ಆಮೇಲೆ ಮಿಕ್ಸಿ ಜಾರಲ್ಲಿ ಅದಕ್ಕೊಂದು ಮಸಾಲ ರೆಡಿ ಮಾಡ್ಕೋಬೇಕು. ಖಾರಕ್ಕೆ 5ರಿಂದ 6 ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಸಾಸಿವೆ, ಫ್ರೆಶ್ ಆಗಿ ತುರಿದಂತ ಕಾಯಿ ತುರಿ ಹಾಕಿ ಮೊದಲು ರುಬ್ಕೊಳ್ಳಿ, ನೀರ್ ಹಾಕೋಬೇಡಿ. ಅದು ಸಾಸಿವೆ ಚೆನ್ನಾಗಿ ಗ್ರೈಂಡ್ ಆಗಬೇಕು. ಆಮೇಲೆ ಸ್ವಲ್ಪ ಮೊಸರು ಸೇರಿಸ್ಬಿಟ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು. ಈ ಬೆಂದಂತ ಸಿಹಿಗುಂಬಳಕಾಯಿಗೆ ಈ ರುಬ್ದಂತ ಪೇಸ್ಟ್ ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಮೊಸರನ್ನ ಇನ್ನೂ ಸ್ವಲ್ಪ ಸೇರಿಸ್ಕೋಬೇಕು. ನಾವು ರುಬ್ಲಿಕ್ಕೆ ಸ್ವಲ್ಪ ಹಾಕಿದೀವಲ್ವಾ, ಅಷ್ಟು ಸಾಕಾಗಲ್ಲ. ಇನ್ನೊಂದು ಅರ್ಧ ಲೀಟರ್ ಮೊಸರನ್ನ ಹಾಕಬೇಕು. ಈಗ ಕಾಯಿ ಮಸಾಲ ಚೆನ್ನಾಗಿ ಕುದಿ ಬಂದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ನೋಡಿ, ಲಾಸ್ಟ್ ಅಲ್ಲಿ ನಾನು ಮೊಸರು ಸೇರ್ಸದ್ಮೇಲೆ ತುಂಬಾ ಹೊತ್ತು ಕುದಿಲಿಕ್ಕೆ ಬಿಡಬಾರ್ದು, ಅದು ಒಡಕಲ ತರ ಆಗೋಗುತ್ತೆ. ಸುಮ್ನೆ ಸ್ವಲ್ಪ ನೊರೆ ಬಂದ ತಕ್ಷಣ ಸಣ್ಣದಾಗಿ ಹೆಚ್ಚಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಕಾಯಿಗೊಜ್ಜು ರೆಡಿ ಆಗುತ್ತೆ. ಈಗ ನಾನು ಕುಕ್ಕರ್ ಅಲ್ಲಿ ಅನ್ನನೂ ಮಾಡ್ಕೊಂಡಿದ್ದೀನಿ, ಮತ್ತೆ ಬೇಳೆ ಮತ್ತೆ ಟೊಮೆಟೊನ ಬೇಯ್ಲಿಕ್ಕೆ ಇಟ್ಟಿದ್ದೀನಿ. ಎರಡು ಒಟ್ಟಿಗೆ ಆಗೋಗುತ್ತೆ. ಈಗ ಬೆಂದಂತ ಬೇಳೆನ ಹೊರಗಡೆ ತೆಗೆದು ಟೊಮೆಟೊನ ಒಂದು ಬೇಸನ್ಗೆ ಹಾಕೊಂಡು ಆ ಟೊಮೆಟೊ ಮೇಲಿರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೋಡಿ, ಬೇಳೆನೂ ಕುದೀತಾ ಇದೆ. ಈಗ ಟೊಮೆಟೊ ಮೇಲಿರೋ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿ ಅದಕ್ಕೆ 2 ಟೀ ಸ್ಪೂನ್ ಅಷ್ಟು ಗಟ್ಟಿಯಾಗಿ ಹುಣಸೆಹಣ್ಣು ರಸ ತೆಗೆದಿದ್ದೆ, ಅದನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮತ್ತೆ ಸಾರಿನ ಪುಡಿ, ಮನೇಲೆ ಮಾಡಿದಂತ ಸಾರಿನ ಪುಡಿ ಹಾಕಿ 1 ಟೀ ಸ್ಪೂನ್ ಬೆಲ್ಲದ ಪುಡಿನೂ ಸೇರಿಸಿದ್ದೀನಿ. ಸಾರಿನ ಪುಡಿ ಬಂದು ರೆಡಿಮೇಡ್ ಹಾಕೋಬಹುದು, ಮನೇಲೆ ಮಾಡಿದ್ರು ಚೆನ್ನಾಗಿರುತ್ತೆ. ಸಾರಿನ ಪುಡಿ ಮಾಡೋದು ಹೇಗೆ ನೋಡ್ಕೋಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ ನಾವು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಎಲ್ಲ ಮಿಕ್ಸ್ ಮಾಡಿ ಕುದಿತಾ ಇರೋ ಬೇಳೆಗೆ ಸೇರಿಸಿ ಇದ್ರ ಘಮ ಬರೋದಕ್ಕೋಸ್ಕರ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಲಾಸ್ಟ್ ಅಲ್ಲಿ ಸೇರಿಸ್ಬಿಟ್ಟು ಫೈನಲ್ ಆಗಿ ಸೂಪರ್ ಆಗಿ ಹಿಂಗ್ ಹಾಕಿ ಸಾಸಿವೆ ಒಗ್ಗರಣೆ ಕೊಟ್ರೆ ಟೊಮೆಟೊ ರಸಮ್ ರೆಡಿ. ಈಗ ನೋಡಿ, ಟೊಮೆಟೊ ರಸಮ್ ರೆಡಿ, ಕಾಯಿಗೊಜ್ಜು ರೆಡಿ, ಬಿಸಿ ಬಿಸಿ ಅನ್ನ ರೆಡಿ. ಊಟ ಮಾಡೋದೊಂದೇ ಬಾಕಿ. ಸೂಪರ್ ಆಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಮಾಡ್ಬಿಟ್ಟು ಹೇಗಿತ್ತು ಅಂತ ಹೇಳಿ.